ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ನೀವು ಯೋಚಿಸ್ತಾ ಇರ್ಬೋದು, ಇವಳೆಂತ ಕನ್ನಡಕ ಹಾಕಿಕೊಂಡು ಬಂದಿದ್ದಾಳೆ ಅಂತ. ಇದು ಒಂದು ವಿಶೇಷ ರೀತಿಯ ಕನ್ನಡಕ. ನನ್ನ ಫ್ರೆಂಡ್ ಬಂದಿದ್ದಾರೆ ಇವತ್ತು, ನಿತಿನ್ ಅಂತ. ಇದು ಅವರದ್ದು. ನಾನು ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ನಾನೀಗ ಹಾಕಿದ್ದೇನೆ ನೋಡಿ. ನಾನೀಗ ನೋಡ್ತಾ ಇರೋದನ್ನು ಇದು ರೆಕಾರ್ಡ್ ಮಾಡ್ತದೆ ನೋಡಿ. ಈಗ ಹೇಮೆಟಾ ಸ್ಟಾರ್ಟ್ ರೆಕಾರ್ಡಿಂಗ್ ನೋಡಿ. ನಾನು ಎಂತ ನೋಡ್ತಾ ಇದ್ದೇನೆ ಅಂತ ಕಾಣ್ತದಲ್ಲ ನಿಮಗೆ, ಅದು ಇದರಲ್ಲಿ ರೆಕಾರ್ಡ್ ಆಗಿರ್ತದೆ. ಈ ವಿಡಿಯೋ ತೋರಿಸ್ತೇನೆ ನಾನು ನಿಮಗೆ. ಇದು ಈಗ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆದದ್ದು ನೋಡಿ. ನಾನು ಎಂತ ನೋಡ್ತಾ ಇದ್ದೇನೆ ಅಂತ ಕಾಣ್ತದಲ್ಲ ನಿಮಗೆ, ಅದು ಇದರಲ್ಲಿ ರೆಕಾರ್ಡ್ ಆಗಿರ್ತದೆ. ಈ ವಿಡಿಯೋ ತೋರಿಸ್ತೇನೆ ನಾನು ನಿಮಗೆ ನೋಡಿ. ನಾನು ಹೀಗೆ ನೋಡ್ತಾ ಇದ್ದೇನೆ ನೋಡಿ. ನಾನು ಕೈಯಲ್ಲಿ ಮೆಣಸು ಇಟ್ಕೊಂಡಿದ್ದೇನೆ. ನಾನು ಕೇಳ್ತೇನೆ ಇದ್ರ ಹತ್ರ. ಈಗ ಪುನಃ ಹೇಮೆಟ ಹೇಳ್ಬೇಕಾ? ವಾಟ್ ಈಸ್ ದಿಸ್? ಹೇಮೆಟ, ವಾಟ್ ಈಸ್ ದಿಸ್? Can you tell me what am I looking at? ಹೇಮೆಟ, ವಾಟ್ ಈಸ್ ದಿಸ್? ಈ ಕನ್ನಡಕ ವಿಡಿಯೋ ಮಾಡುವುದು ಮಾತ್ರ ಅಲ್ಲದೆ ಇದರಲ್ಲಿ AI ಫೀಚರ್ ಕೂಡ ಉಂಟು. ನಾವು ಯಾವುದಾದ್ರೂ ವಸ್ತುವನ್ನು ನೋಡಿದಾಗ ಇದೇನು ಅಂತ ಕೇಳಿದರೆ ಅದು ಹೇಳ್ತದೆ, ಅಥವಾ ನಾವು ನೋಡುವ ವಸ್ತುವಿನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಅದು ಹೇಳ್ತದೆ. ಈ ಕನ್ನಡಕದಲ್ಲಿ ಮಾತ್ರ ಅಲ್ಲ, ಇದರ ಕವರ್ನಲ್ಲಿ ಕೂಡ ಒಂದು ವಿಶೇಷತೆ ಉಂಟು. ಇದು ಇಲ್ಲಿ ಚಾರ್ಜ್ ಮಾಡಲಿಕ್ಕೆ ಇರೋದು. ಒಳಗೆ ಮಾಡಿದರೆ ಇಲ್ಲಿ ಪಿನ್ ಉಂಟಲ್ಲ, ಇದರದ್ದು ಮೂಗಿನ ಇಲ್ಲಿಂದ ಚಾರ್ಜ್ ಆಗ್ತದೆ ಕನೆಕ್ಟ್ ಆಗಿ. ಈಗ ಇದಕ್ಕೆ ಕೇಬಲ್ ಅಂತ ಇಲ್ಲ. ಇದು ಈ ಪೌಚಲ್ಲಿ ಇದರಲ್ಲಿ ಬ್ಯಾಟ್ರಿ ಇದು ಉಂಟು, ಪವರ್ ಬ್ಯಾಂಕ್ ಇದ್ದಾಗೆ. ಸೊ ನಾನೀಗ ಇದು ಕನ್ನಡಕವನ್ನು ಮಡಚಿ ಇದರಲ್ಲಿ ಇಟ್ಟ ಕೂಡಲೇ ಇದು ಕನೆಕ್ಟ್ ಆಗ್ತದೆ. ಇಲ್ಲಿ ಆರೆಂಜ್ ಲೈಟ್ ಬರ್ತಲ್ಲ, ಚಾರ್ಜ್ ಆಗ್ತಾ ಇರ್ತದೆ. ಈಗ ನಾವು ಮನೆಯಿಂದ ಹೊರಗೆ ದೂರ ಇದ್ದೇವೆ, ಅದರಷ್ಟಕ್ಕೆ ಚಾರ್ಜ್ ಆಗ್ತದೆ. ನಾವು ಈ ಕನ್ನಡಕದ ಬೆಲೆ 26,000 ರೂಪಾಯಿ ಅಮೆಝಾನ್ನಲ್ಲಿ ಸಿಗ್ತದೆ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಈ ಥರದ ಕನ್ನಡಕಗಳು ಅಮೆಝಾನ್ನಲ್ಲಿ 2,000-3,000 ರೂಪಾಯಿಗೆ ಶುರುವಾಗ್ತದೆ. ಬೇರೆ ಬೇರೆ ಕ್ರಯದ್ದುಂಟು. ಅಂದರೆ ಅದರಲ್ಲಿ ಫೀಚರ್ಗಳು ಕಡಿಮೆ ಇರ್ತದೆ, AI ಇರುವುದಿಲ್ಲ, ಮತ್ತು ಕ್ಯಾಮರಾದ ಕ್ವಾಲಿಟಿ ಕಡಿಮೆ ಇರ್ತದೆ. ಇದು ನಿತಿನ್ನ ಕನ್ನಡಕ ಅಂತ ಹೇಳಿದ್ದೇನಲ್ಲ. ನಾನು ಮತ್ತು ನಿತಿನ್ ಚಿಕ್ಕದಿರುವಾಗ ಕುಂಬಳೆಯ ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಒಟ್ಟಿಗೆ ಓದಿದವರು. ಅವರು ನಮ್ಮ ಮನೆಗೆ ಬಂದಿದ್ದರು. ಬರುವಾಗ ನಮಗೊಂದು ಉಡುಗೊರೆ ತಂದಿದ್ದರು. ಆ ಉಡುಗೊರೆ ಎಷ್ಟು ಚೆಂದ ಇತ್ತು ಅಂದರೆ ನಂಗೆ ಅದನ್ನು ವಿಡಿಯೋ ಮಾಡೋದೇ ಮನಸ್ಸಾಗಲಿಲ್ಲ. ಬೋಳಾಸ್ ಹೆಸರು ನೋಡಿ ಇದರೊಳಗೆ ಡ್ರೈ ಫ್ರೂಟ್ಸ್ ಅಥವಾ ಸ್ವೀಟ್ಸ್ ಇರ್ಬೋದು ಅಂತ ಅಂದಾಜಾಗಬೇಕೇ ವಿನಃ ಪಕ್ಕ ನೋಡುವಾಗ ಇದು ಫೋಟೋ ಆಲ್ಬಮ್ನ ಹಾಗೆ ಉಂಟು. ಇದರ ಹೆಸರೇ ಪೌರಾಣಿಕ ಕಥಾ ಸಂದೂಕ್ ಅಂತ. ಸಂದೂಕ್ ಅಂದರೆ ಪೆಟ್ಟಿಗೆ, ಪೌರಾಣಿಕ ಕಥೆಯ ಪೆಟ್ಟಿಗೆ. ಇದರಲ್ಲಿ ರಾಮಾಯಣದ ಕಥೆ ಉಂಟು. ಸೀತಾ ಸ್ವಯಂವರದಿಂದ ಹಿಡಿದು ವನವಾಸ ಕಳೆದು ರಾಮನಿಗೆ ಪಟ್ಟಾಭಿಷೇಕ ಆಗುವ ತನಕದ ಕತೆ ಉಂಟು. ಇದರಲ್ಲಿ ಮುಖ್ಯ ಘಟ್ಟಗಳ ಚಿತ್ರ ಬರೆದು ಅದರ ಕೆಳಗೆ ಕಥೆಯನ್ನು ಬರೆದು ವಿವರಿಸಿದ್ದಾರೆ. ಓದಲಿಕ್ಕೆ ಅನುಕೂಲ ಆಗಲಿಕ್ಕೆ ಚಿತ್ರದ ಕೆಳಗೆ ನಂಬರ್ ಕೂಡ ಹಾಕಿದ್ದಾರೆ. 1ರಿಂದ 20 ತನಕ ನಂಬರ್ ಉಂಟು. ಇದು ಕಾಗದ ಕೂಡ ಅಷ್ಟೇ ದಪ್ಪದ್ದು, ಒಳ್ಳೆ ಗುಣಮಟ್ಟದ ಕಾಗದ ಉಪಯೋಗಿಸಿದ್ದಾರೆ. ಇದರೊಳಗೆ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ 5 ಥರದ್ದು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಇತ್ತು. ಒಟ್ಟಿನಲ್ಲಿ ನನಗೆ ಈ ಬಾಕ್ಸ್ ತುಂಬ ಇಷ್ಟ ಆಯಿತು. ಪ್ರೀತಿಯಿಂದ ಕೊಟ್ಟ ಉಡುಗೊರೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದು ಅಮೂಲ್ಯವಾದದ್ದು. ಆದರೂ ನಾನು ಈ ಪ್ರಾಡಕ್ಟನ್ನು ತೋರಿಸ್ತಾ ಇರುವ ಕಾರಣ ಇದರ ಬೆಲೆ ಹೇಳ್ತಾ ಇದ್ದೇನೆ. ಇದು 1,870 ರೂಪಾಯಿ ಇದಕ್ಕೆ. ಅಮೆಝಾನಲ್ಲಿ ಉಂಟು, ಯಾರಿಗಾದರೂ ಬೇಕಾದರೆ ಅಂತ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಇದು ಪ್ರಾಡಕ್ಟ್ ಪ್ರಮೋಷನಲ್ ಆಯಿತಾ, ನನಗೆ ಯಾವುದೇ ಕಮಿಷನ್ ಸಿಕ್ಕುವುದಿಲ್ಲ. ನನಗೆ ಖುಷಿ ಕಂಡು ನಾನು ಹಾಕಿದ್ದು ಈ ವಿಡಿಯೋ. ಇಂಥ ಒಂದು ಸುಂದರ ಉಡುಗೊರೆ ಕೊಟ್ಟದ್ದಕ್ಕಾಗಿ ನಿತಿನ್ ಮತ್ತು ರಚನಾಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅವರಿಂದಾಗಿ ನಮಗೊಂದು ಹೊಸ ರೀತಿಯ ಕನ್ನಡಕ ಕೂಡ ನೋಡಲಿಕ್ಕೆ ಸಿಕ್ಕಿತು. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.